ಫ್ರೆಂಡ್ಸ್, ಭಾರತದಲ್ಲಿ ಹೊಸ ಪ್ಯಾಂಡಮಿಕ್ ಆವರಿಸ್ತಾ ಇದೆ. ಇದು ಮಕ್ಕಳ ಬಗ್ಗೆ ಇರೋದು. ಮಕ್ಕಳಲ್ಲಿ ನಮ್ಮ ಭಾರತದಲ್ಲಿ 10ರಲ್ಲಿ 7 ಮಕ್ಕಳಿಗೆ ಈ ಥರ ಆಗ್ತಾ ಇದೆ. ಮಕ್ಕಳಲ್ಲಿ ಬೊಜ್ಜು ರೋಗಗಳ ಫ್ಯಾಕ್ಟ್ರಿ ಆಗಿಬಿಟ್ಟಿದೆ. ಇದು ಬಂದು ಲ್ಯಾಂಡ್ ಲಿಸ್ಟ್ ಐ ಕ್ವಾಲಿಟಿ ಪಬ್ಲಿಷ್ ಕೊಡೋದು ಎಲ್ಲ ಕಂಟ್ರೀಸ್ಗೂ. ಇದನ್ನು ಎಲ್ಲ ಕಂಟ್ರೀಸು ಇವ್ರು ಪಬ್ಲಿಷ್ ಮಾಡೋದನ್ನು ಫಾಲೋ ಮಾಡ್ತಾರೆ. ಇದು ತುಂಬ ಒಳ್ಳೆಯದ ವಿಚಾರಗಳನ್ನ ಹೇಳ್ತಾರೆ. ಇದು ಕೊರೋನಾ ಟೈಮಲ್ಲೂ ಲ್ಯಾಂಡ್ ಸಿಟ್ ಅವ್ರದ್ದನ್ನು ತುಂಬ ಕಂಟ್ರಿಗಳು ಫಾಲೋ ಮಾಡಿದರು. ಕೊರೋನಾ ಲಸಿಕೆನ ಅವರೇ ಇದನ್ನು ಪಬ್ಲಿಷ್ ಮಾಡಿರೋದು. ನಮ್ಮ ಇಂಡಿಯಾದಲ್ಲಿ 10 ಜನ ಮಕ್ಕಳಲ್ಲಿ 7 ಜನ ಮಕ್ಕಳಿಗೆ ಪ್ಯಾಂಡಮಿಕ್ ಆವರಿಸ್ತಾ ಇದೆ. ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಇದೆ. ನಮ್ಮ ಮಕ್ಕಳು ಗುಂಡಿಗೆ ದಪ್ಪಕ್ಕೆ ಇರಲಿ ಅಂತ ಚೆನ್ನಾಗಿ ತಿನ್ನಿಸ್ತಾರೆ. ಅದು ತುಂಬ ತಪ್ಪು. ಅವರು ಹೆಲ್ತಿಯಾದ ಫುಡ್ ಕೊಡಬೇಕು. ಈ ಮಕ್ಕಳು ಬರ್ಗರು, ಪಿಜ್ಜಾ, ಚಿಪ್ಸು, ಫಿಂಗರ್ ಚಿಪ್ಸು ಇದೆಲ್ಲ ತಿಂತಾರೆ. ಇದು ತುಂಬ ಡೇಂಜರ್. ಇದನ್ನು ಅವಾಯ್ಡ್ ಮಾಡಿ. ಅವ್ರಿಗೆ ಇದ್ರ ಪರಿಣಾಮ ಏನಂದರೆ ಹಾರ್ಟ್ ಅಟ್ಯಾಕ್ ಆಗೋದು, ಸಡನ್ನಾಗಿ ಡೆತ್ಗಳಾಗೋದು ಇದೆಲ್ಲ ತುಂಬ ಜಾಸ್ತಿ ಇದೆ. ಇದರಲ್ಲಿ ಉಪ್ಪು, ಸಕ್ಕರೆ, ಕೊಬ್ಬು ಹೆಚ್ಚಿರುತ್ತೆ ಪದಾರ್ಥಗಳಲ್ಲಿ. ಈ ಜಂಕ್ ಫುಡ್ಗಳಲ್ಲಿ ಚಾಕ್ಲೇಟು, ಬನ್ನು ಯಾವುದೇ ಬ್ರ್ಯಾಂಡ್ ಆಗಲಿ ಕೊಡಬೇಡಿ. ತುಂಬ ಡೇಂಜರ್ ಇದೆ. ಆದರೆ ಮಕ್ಕಳು ಕೇಳಲ್ಲ. ಅವ್ರು ಜಂಕ್ ಫುಡ್ ಬೇಕು ಅಂತಾರೆ. ಚಿಪ್ಸು, ಕುರ್ಕುರೆ, ಕರ್ಕರೆ ಇದನ್ನೇ ಬೇಕು ಅಂತಾರೆ. ದಯವಿಟ್ಟು ಕೊಡಬೇಡಿ. ಅವರು ಹತ್ರೂ ಸರಿ ಕೊಡಬೇಡಿ. ಒಂದೇಟು ಹಾಕಿದ್ರೂ ಪರವಾಗಿಲ್ಲ, ಹಾಕಿ ಅದನ್ನು ನಿಲ್ಲಿಸಿ. ಒಳ್ಳೆ ಫುಡ್ನ ಕೊಡಿ. ಶುಗರು, ಉಪ್ಪು ಬೇಡವೇ ಬೇಡ ಅಂತ. ಅದರ ಪ್ರಮಾಣ ಹೆಚ್ಚಾದ್ರೂ ಡೇಂಜರ್ ಇದೆ. ಪ್ರಮಾಣ ಕಮ್ಮಿ ಇದ್ರೂ ಕಮ್ಮಿ ಪ್ರಮಾಣದಲ್ಲಿರಬೇಕು. ಕೊಡದೇ ಇರೋದು ತುಂಬ ತಪ್ಪು. ಇವಾಗ 75 ಗ್ರಾಮ್ ಪ್ಯಾಕ್ನಲ್ಲಿ ಚಿಪ್ಸ್ ಪ್ಯಾಕೆಟ್ ಬರುತ್ತೆ. ಆ ಬ್ರ್ಯಾಂಡ್ ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ. ಚಿಪ್ಸು ಇರುತ್ತೆ, ಅದರೊಳಗಡೆ ಗಾಳಿ ಇರುತ್ತೆ. ಅರ್ಧ ಗಾಳಿ ಇರುತ್ತೆ, 1/4 ಭಾಗ ಚಿಪ್ಸ್ ಇರುತ್ತೆ ನೋಡಿ. ಆ ಪ್ಯಾಕೆಟ್ಗಳು ತುಂಬ ಡೇಂಜರ್ ಇದೆ. 400-500 ಕ್ಯಾಲರೀಸ್ ಇರುತ್ತೆ ಅದರಲ್ಲಿ. ಬರೀ ಗಾಳಿನೇ ತುಂಬಿರಿಸಿರ್ತಾರೆ. ನಾವು ಯಾವ ರೀತಿ ಕ್ಯಾಲರೀಸ್ ಸೇವಿಸಬೇಕು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕಾಗಿರುತ್ತೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಜಾಸ್ತಿ ಕೆಲಸ ಮಾಡ್ತಾರೆ, ಇನ್ನೊಬ್ರು ಕಡಿಮೆ, ಇನ್ನೊಬ್ರು ಇನ್ನೂ ಕಡಿಮೆ ಮಾಡ್ತಾರೆ. ಈ ಕೂಲಿ ಕೆಲಸ ಮಾಡ್ತಾರೆ ನೋಡಿ, ಗಾರೆ ಕೆಲಸ, ಮಣ್ಣೆತ್ತೋದು, ಅಂಥವ್ರಿಗೆಲ್ಲ ತುಂಬ ಕ್ಯಾಲರೀಸ್ ಬೇಕಾಗುತ್ತೆ. ಅಂಥವ್ರಿಗೆಲ್ಲ 2,000ದಿಂದ 2,500ದಿಂದ 3,000 ಬೇಕಾಗುತ್ತೆ. ಅವ್ರಿಗಿಂತ ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಾರೆ. ಅವ್ರಿಗೆ ಬಂದು 2,000 ಕ್ಯಾಲರೀಸ್ ಸಾಕಾಗುತ್ತೆ. ಈ ಮನೇಲಿ ಕೂತು ಕೆಲಸ ಮಾಡೋರು, ಸಾಫ್ಟ್ವೇರ್ ಕೆಲಸ ಮಾಡೋರು, ಅಂಥವ್ರಿಗೆ ಸ್ವಲ್ಪ ವಾಕಿಂಗ್ ಮಾಡೋರು, ಅಂಥವ್ರಿಗೆಲ್ಲ ಬರೀ 1,800 ಕ್ಯಾಲರೀಸಿಂದ 2,000 ಕ್ಯಾಲರೀಸ್ ಇರೋ ಫುಡ್ಡು ಸಾಕಾಗೋಗುತ್ತೆ. ಈ ಒಂದು ಚಿಪ್ಸ್ ಪ್ಯಾಕೆಟಲ್ಲಿ 400ರಿಂದ 500 ಇಲ್ಲ 600 ಕ್ಯಾಲರೀಸ್ ಇರುತ್ತೆ ಫ್ರೆಂಡ್ಸ್. 75 ಗ್ರಾಮ್ ಚಿಪ್ಸ್ ಪ್ಯಾಕೆಟ್ನಲ್ಲಿ. ದಯವಿಟ್ಟು ಕೊಡಬೇಡಿ. ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಕೊರತೆ ಇದೆ ಈಗಿನ ಕಾಲದಲ್ಲಿ. ಬಡ ಜನರ ಮಕ್ಕಳಲ್ಲಿ ಅವರು ಏನಂದರೆ ಅದು ಕೊಡ್ತಾರೆ, ಸರಿಯಾದ ಫುಡ್ ಕೊಡೋದಿಲ್ಲ. ಅವ್ರಿಗೂ ಈ ಡಿಪೋ ರೇಷನ್ ಅಕ್ಕಿ ಆ ಥರ ಎಲ್ಲ ಕೊಡ್ತಾರೆ ನೋಡಿ, ತಿನ್ನೋಕ್ಕೆ ಇರೋದಿಲ್ಲ. ಅಂಥ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ಕೊರತೆ ಇರುತ್ತೆ. ತುಂಬ ಡೇಂಜರ್ ಇದೆ. ಈ ಚಿಪ್ಸ್ ಪ್ಯಾಕೆಟು ಮತ್ತು ಡ್ರಿಂಕ್ಸು
ಬರ್ಗರು ಅವೆಲ್ಲ ಕೊಡಲೇಬೇಡಿ. ಈ ಹೊರ್ಗಡೆ ಕಬಾಬು ಇದನ್ನೆಲ್ಲ ಕೆಲವು ದೇಶಗಳು ಕೊಡಲೇಬಾರ್ದು ಅಂತ ಕಾನೂನೇ ತಂದಿದೆ. ನಮ್ಮ ಇಂಡಿಯಾದಲ್ಲೂ ತಂದಿದೆ, ಬಟ್ ನಾವೆಲ್ಲ ಪಾಲಿಸೋದಿಲ್ಲ, ಯಾರೂ ಪಾಲಿಸೋದಿಲ್ಲ. ಈ ನಾರ್ವೆ, ಐರ್ಲ್ಯಾಂಡು, ಬ್ರೆಜಿಲಲ್ಲಿ ಈ ಥರ ಪ್ರಾಡಕ್ಟ್ಗಳನ್ನ ಕೊಡಲೇಬಾರ್ದು ಮಕ್ಕಳಿಗೆ. ನಮ್ಮ ಇಂಡಿಯಾದಲ್ಲೂ ಇದೆ. ಸೌತ್ ಆಫ್ರಿಕಾದಲ್ಲಿ ಬಂದು ಬರೀ ಸಾಯಂಕಾಲ 5ರಿಂದ 8 ಗಂಟೆವರೆಗೂ ಕೊಡಬಾರ್ದು ಅಂತ ಕಾನೂನಿದೆ. ನಾವು ತಿನ್ನೋ ಆಹಾರದಲ್ಲಿ ಮೈದಾ, ಸಕ್ಕರೆ, ಡಾಲ್ಡಾ, ಟೇಬಲ್ ಸಾಲ್ಟ್ ಈ ಥರ ಇರೋದನ್ನು ಕೊಡಬೇಡಿ. ಒಳ್ಳೊಳ್ಳೆ ಫುಡ್ ಕೊಡಿ ಫ್ರೆಂಡ್ಸ್. ಗಾಣದ ಎಣ್ಣೆ, ಮಿಲ್ಲೆಟ್ಸು ಈ ಥರ ಫುಡ್ಗಳನ್ನ ಕೊಡಿ. ಅವ್ರು ತಿನ್ನೋದಿಲ್ಲ, ಗ್ಯಾರಂಟಿ ತಿನ್ನೋದಿಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಒಡೆದೋ ಬೈದೋ ತಿನ್ನಿಸಿ ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲಾಂದರೆ ಮುಂದಕ್ಕೆ ಅನುಭವಿಸೋದು ನಾವೇ. ಇವಾಗ ಅವ್ರು ತಿನ್ನಲಿ, ಚೆನ್ನಾಗಿರಲಿ, ನಮ್ಮ ಮಕ್ಕಳು ನಾವು ಸಂಪಾದಿಸ್ತೀವಿ. ನಮ್ಮ ಮಕ್ಕಳು ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರನೇ ಅಂತ. ಇವಾಗ ನೀವು ಕೊಟ್ಟರೆ ಮುಂದೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ತುಂಬ ಫೇಸ್ ಮಾಡ್ತೀರಾ. ಇವಾಗಲೇ ಎಚ್ಚೆತ್ಕೊಳ್ಳಿ. ಇದು ನಮ್ಮ ಭಾರತದಲ್ಲಿ ಪ್ಯಾಂಡಮಿಕ್ ಆಗೋಗಿದೆ. ಇವಾಗ ನಮ್ಮ ಭವಿಷ್ಯದ ಪೀಳಿಗೆಗಳಲ್ಲಿ ಆರೋಗ್ಯದಲ್ಲಿ ಸೂಕ್ಷ್ಮವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕು ಕೂಡ ಜಾಸ್ತಿ ಆಗ್ತಾ ಇದೆ. ಯಾವುದೇ ಬ್ರ್ಯಾಂಡ್ ಆದ್ರೂ, ಹೈ ಕ್ವಾಲಿಟಿ ಬ್ರ್ಯಾಂಡ್ ಆದ್ರೂ ಕೊಡಬೇಡಿ ಫ್ರೆಂಡ್ಸ್. ಈ ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ತೋರಿಸ್ತಾರೆ, ಫಿಲಿಮ್ ಆ್ಯಕ್ಟ್ರಸ್ಗಳನ್ನೆಲ್ಲ ಬಂದು ಈ ಚಿಪ್ಸು ಆ ಚಿಪ್ಸು ಅಂತ. ಇದನ್ನ ನೋಡಿ ತುಂಬ ಜನ ಅಟ್ರಾಕ್ಟಿವ್ ಆಗ್ಬಿಡ್ತಾರೆ.